ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಪಾಲಕ್ ಸೊಪ್ಪನ್ನ ಯೂಸ್ ಮಾಡಿಕೊಂಡು ಪೂರಿನ ಮಾಡೋದು ಡಿಫ್ರೆಂಟಾಗಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ನಾನಿಲ್ಲಿ ಸ್ವಲ್ಪ ಪಾಲಕ್ ಸೊಪ್ಪನ್ನು ತೊಗೊಳ್ತಾ ಇದ್ದೀನಿ. ವಾಶ್ ಮಾಡ್ಕೊಂಡಿದ್ದೀನಿ. ಅದನ್ನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ. ಹಾಗೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೇನೆ. ಗ್ರೈಂಡ್ ಮಾಡಿಕೊಂಡಂತಹ ಪಾಲಕ್ ಸೊಪ್ಪನ್ನ ಇವಾಗ ಸ್ಟ್ರೈನರ್ನ ಸಹಾಯದಿಂದ ನಾನು ಸ್ಟ್ರೈನ್ ಮಾಡ್ತಾ ಇದ್ದೇನೆ. ಇವಾಗ ಒಂದು ಪಾತ್ರೆಗೆ ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಉಪ್ಪು ಮತ್ತು ನಾವು ರೆಡಿ ಮಾಡಿಕೊಂಡಂತಹ ಪಾಲಕ್ ಪ್ಯೂರಿನ ಹಾಕಿಬಿಟ್ಟು ಚೆನ್ನಾಗಿ ಚಪಾತಿ ಹಿಟ್ಟಿನ ಥರ ಇದನ್ನು ಕಲಿಸ್ಬೇಕು. ಈ ಥರ ಸಾಫ್ಟಾಗಿ ಇರೋ ಥರ ಕಲಿಸ್ಕೊಳ್ಳಿ. ಇನ್ನೊಂದು ಪಾತ್ರೆಯಲ್ಲಿ ನಾರ್ಮಲ್ ಚಪಾತಿ ಹಿಟ್ಟನ್ನು ಕಲಿಸ್ತೀವಲ್ಲ ಹಾಗೆ ಕಲಿಸ್ಬೇಕು. ಗೋಧಿ ಹಿಟ್ಟು, ಉಪ್ಪು ಹಾಗೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ಸಾಫ್ಟಾಗಿ ಹಿಟ್ಟನ್ನು ಕಲಿಸ್ಕೊಳ್ಳಿ. ಎರಡು ಹಿಟ್ಟು ರೆಡಿಯಾಗಿದೆ. ಇಲ್ಲಿ ನಾನು ಮೊದಲಿಗೆ ಪಾಲಕ್ ಹಿಟ್ಟನ್ನು ತಗೊಳ್ತಾ ಇದ್ದೇನೆ. ಹಿಟ್ಟಿಗೆ ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಲಟ್ಟಿಸ್ಬೇಕು. ದೊಡ್ಡದಾಗಿ ಲಟ್ಟಿಸಿ ಎರಡು ಹಿಟ್ಟನ್ನು ಇದೇ ಥರ ಲಟ್ಟಿಸ್ಕೊಳ್ಬೇಕು. ಪಾಲಕ್ ಹಿಟ್ಟು ಒಂದು ಲಟ್ಸಾಗಿದೆ. ಅದನ್ನು ಸೈಡಿಗೆ ಸಪ್ರೇಟಾಗಿ ತೆಗೆದಿಟ್ಕೊಳ್ಳಿ. ಇವಾಗ ನಾರ್ಮಲ್ ಹಿಟ್ಟನ್ನು ಇದೇ ಥರ ಲಟ್ಟಿಸ್ಬೇಕು ದೊಡ್ಡದಾಗಿ. ಎರಡು ಹಿಟ್ಟು ಲಟ್ಸಾಗಿದೆ. ನಾನಿಲ್ಲಿ ಫಸ್ಟು ಪಾಲಕ್ ಹಿಟ್ಟನ್ನು ತಗೊಳ್ತಾ ಇದ್ದೇನೆ. ಲಟ್ಸಿರುವಂಥ ಪಾಲಕ್ ಹಿಟ್ಟ ಮೇಲೆ ನಾರ್ಮಲ್ ಹಿಟ್ಟನ್ನು ಇಡ್ತಾ ಇದ್ದೇನೆ. ಇನ್ನೊಂದು ಸಲ ಮೇಲ್ಗಡೆ ಈ ಥರ ರೋಲರಿಂದ ಪ್ರೆಸ್ ಮಾಡ್ತಾ ಇದ್ದೇನೆ. ಇದಾದಮೇಲೆ ನೀವು ಇದನ್ನು ಟೈಟಾಗಿ ರೋಲ್ ಮಾಡಬೇಕು. ಈ ಥರ ಟೈಟಾಗಿ ರೋಲ್ ಮಾಡಿ. ಆಗ ರೋಲ್ ರೆಡಿ ಇದೆ. ನಾನು ಒಂದು ಚಾಕುವಿಗೆ ಸ್ವಲ್ಪ ಎಣ್ಣೆನ ಹಚ್ಕೊಳ್ತಾ ಇದ್ದೇನೆ. ನೀಟಾಗಿ ಕಟ್ ಮಾಡಬೇಕು. ಈ ಥರ ಎಲ್ಲ ಹಿಟ್ಟನ್ನು ಕಟ್ ಮಾಡ್ಕೊಳ್ಳಿ. ಇವಾಗ ನೋಡಿ ತೋರಿಸ್ತಾ ಇದ್ದೇನೆ. ಈ ಥರ 2 ಕಲರ್ಸಲ್ಲಿ ಬರುತ್ತೆ. ಇದನ್ನು ಸ್ವಲ್ಪ ಪ್ರೆಸ್ ಮಾಡಿ ಈ ಥರ ಸ್ವಲ್ಪ ಹಿಟ್ಟು ಹಚ್ಚಿಬಿಟ್ಟು ಪುರಿ ಥರ ಇದನ್ನು ಲಟ್ಟಿಸ್ಬೇಕು. ಈ ಥರ ತೆಳ್ಳಗೆ ಲಟ್ಟಿಸ್ಕೊಳ್ಳಿ. ಇವಾಗ ಎಲ್ಲ ಲಟ್ಸಾಗಿದೆ. ನಾನಿಲ್ಲಿ ಎಣ್ಣೆ ಕಾಯಿಸ್ಲಿಕ್ಕೆ ಇಟ್ಟಿದ್ದೀನಿ. ಎಣ್ಣೆಗೆ ಪುರಿನ ಬಿಟ್ಟು ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ. ತುಂಬ ಟೇಸ್ಟಿಯಾಗಿ ಇರುತ್ತೆ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ಇದನ್ನು ತಿಂತಾರೆ. ಡಿಫ್ರೆಂಟ್ ಆಗಿರುತ್ತಲ್ವ. ಸೊ ತುಂಬ ನೋಡಲಿಕ್ಕೂ ತುಂಬ ಚೆನ್ನಾಗಿರುತ್ತೆ. ನೀವು ಇದನ್ನು ಕುರ್ಮಾ ಜೊತೆ, ಚಟ್ನಿ ಜೊತೆನ ಇದನ್ನು ಸಹ ಸರ್ವ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.